ಕಾಶಿ ಯಾತ್ರೆ. ಕೆಲವು ಸ್ಥಳಗಳನ್ನು ಪುಣ್ಯಕ್ಷೇತ್ರ ಎನ್ನುತ್ತೇವೆ, ಅಂದರೆ ಅಲ್ಲಿ ದೇವಾಲಯವಿರುತ್ತದೆ. ಇನ್ನು ಕೆಲವು ಸ್ಥಳಗಳನ್ನು ತೀರ್ಥಕ್ಷೇತ್ರ ಎನ್ನುತ್ತೇವೆ, ಅಂದರೆ ಅಲ್ಲಿ ದೇವಾಲಯ ಮತ್ತು ನದಿಯು ಹರಿಯುತ್ತಿರುತ್ತದೆ. ಉದಾಹರಣೆಗೆ ನಂಜನಗೂಡಿನಲ್ಲಿ ಶಿವನ ದೇವಾಲಯ ಹಾಗೂ ಕಾವೇರಿ ನದಿಯು ಇದೆ. ಶ್ರೀರಂಗಪಟ್ಟಣದಲ್ಲಿಯೂ ಸಹ ರಂಗನಾಥನ ದೇವಾಲಯ ಮತ್ತು ಕಾವೇರಿ ನದಿಯೂ ಇದೆ. ಹಾಗೆಯೇ ಕಾಶಿ ಕ್ಷೇತ್ರದಲ್ಲಿಯೂ ಸಹ ಶಿವನ ದೇವಸ್ಥಾನ ಮತ್ತು ಗಂಗಾ ನದಿ ಇದೆ. ಈ ನದಿಯು ಹಿಂದೆ ದೇವಲೋಕದಲ್ಲಿದ್ದು ಭಗೀರಥನು ಅದನ್ನು ಭೂಮಿಗೆ ಬರುವಂತೆ ಮಾಡ್ತಾನೆ. ಆದ್ದರಿಂದ ಅದು ಬಹಳ ಪವಿತ್ರವಾದುದು, ಹಿಂದೂಗಳಿಗೆ ಶ್ರೇಷ್ಠವಾದ ಸ್ಥಳ. ಕವಿಯೊಬ್ಬರು ನಮ್ಮ ದೇಹವನ್ನೇ ದೇವಾಲಯಕ್ಕೆ ಹೋಲಿಸಿರುವರು. ಹೇಗೆ ಸ್ಥಳಗಳನ್ನು ಪುಣ್ಯಕ್ಷೇತ್ರ ದೇವರ ಗರ್ಭಗುಡಿ ಅಂದರೆ ಅಲ್ಲಿ ದೇವಾಲಯ ಇರುತ್ತದೆ. ಇನ್ನು ಕೆಲವು ಸ್ಥಳಗಳಲ್ಲಿ ತೀರ್ಥಕ್ಷೇತ್ರ ಬೆಳಗಿಸಬೇಕು, ಅಂದರೆ ಗರ್ಭಗುಡಿಯಿಂದ ಹೊರಗೆ ಬಂದರೆ ಉತ್ಸವ ವಿಗ್ರಹಗಳು ಇರುತ್ತವೆ. ಉದಾಹರಣೆಗೆ ಅದೇ ಮನಸ್ಸಿನಲ್ಲಿ ಶಿವನಿಗೆ ಮನಸ್ಸು ಎಲ್ಲ ಕಡೆಗೂ ಕಾವೇರಿ ನದಿ ಉತ್ಸವ ವಿಗ್ರಹಗಳು ಶ್ರೀರಂಗಪಟ್ಟಣದಲ್ಲಿಯೂ ಸಹ ಮೂಲ ವಿರಾಟ್ ಸ್ವರೂಪವಲ್ಲ ಮತ್ತು ಅದು ಅಲ್ಲಿಯೇ ಇರುತ್ತದೆ. ಉತ್ಸವ ವಿಗ್ರಹಗಳು ಇರುವ ಸ್ಥಳದಿಂದ ಹೊರಗಡೆಗೆ ಬಂದರೆ ಮಂಟಪವಿರುತ್ತದೆ. ಅದೇ ನಮ್ಮ ದೇಹ ಅಥವಾ ಶರೀರ. ಹಿಂದೆ ಸ್ಥೂಲ ಶರೀರವು ಭಗೀರಥನು ಅದನ್ನು ಸೂಕ್ಷ್ಮ ಶರೀರ ಮಾಡ್ತಾನೆ. ಉತ್ಸವದಿಂದ ಇದು ಬಹಳ ಪವಿತ್ರ ಕಾರಣ ಶರೀರ ಹಿಂದೂಗಳಿಗೆ ಶ್ರೇಷ್ಠವಾದ ಸ್ಥಳ. ಗುಡಿಯಲ್ಲಿ ಕವಿಯೊಬ್ಬರು ನಮ್ಮ ದೇಹವೇ ದೇವಾಲಯಕ್ಕೆ ಹೋಲಿಸಿ 9 ದಿನಗಳು ಕಾಶಿಯಲ್ಲಿದೆ ಎಂಬುದು ಹೇಳುವಂತೆ ಅಲ್ಲಿರುವ ದೇವರ ಗರ್ಭಗುಡಿಯಲ್ಲಿ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಹೃದಯದಲ್ಲಿ ಜ್ಞಾನ ಎಂಬ ಬೆಳಗಿಸಬೇಕು. ಮತ್ತು ಗರ್ಭಗುಡಿಯಿಂದ ಹೊರಗೆ ಬಂದರೆ ಉತ್ಸವ ವಿಗ್ರಹಗಳು ಇರುತ್ತವೆ. ಅದೇ ಮನಸ್ಸು. ಹೇಗೆ ಮನಸ್ಸು ಎಲ್ಲ ಕಡೆಗೂ ತಿಳಿಸುವಂತೆ ಉತ್ಸವ ವಿಗ್ರಹಗಳು ಊರೆಲ್ಲ ಮೆರವಣಿಗೆ ಹೇಳಿರುವುದು ಮೂಲ ವಿರಾಟ್ ಸ್ವರೂಪವಲ್ಲ, ಅಲ್ಲದೆ ಅದು ಅಲ್ಲಿಯೇ ಪೂರ್ಣ ಸಂಖ್ಯೆ. ಉತ್ಸವ ವಿಗ್ರಹಗಳು ಇರುವ ಸ್ಥಳದಿಂದ ಹೊರಗಡೆಗೆ ಬಂದರೆ ಅದರ ಮಂಟಪವಿರುವುದು 10. ಅದೇ ನಮ್ಮ ದೇಹ ಅಥವಾ ಶರೀರ, ಅಂದರೆ ಸ್ಥೂಲ ಶರೀರ ಉಳಿದಿರುವುದು 1. ಸೂಕ್ಷ್ಮ ಶರೀರವೇ ಪರಮಾತ್ಮ. ಉತ್ಸವ ವಿಗ್ರಹಗಳು ತಿಳಿಯುವ ಸ್ಥಳ ಆತ ಕಾರಣ ಶರೀರವೇ ಮೂಲ ವಿರಾಟ್ ಸ್ವರೂಪನು. ಗುಡಿಯಲ್ಲಿ ಅರ್ಚಕನಿರುವಂತೆ ನಾವೇ ಮಾಡಬೇಕು. 9 ದಿನಗಳು ಕಾಶಿಯಲ್ಲಿರಬೇಕು, ಅಂದರೆ ಅಲ್ಲಿರುವಷ್ಟು ದಿನಗಳು ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ 6 ಮತ್ತು ಸತ್ವರಜಸ್ತಮೋ ಗುಣಗಳನ್ನು ಬಿಟ್ಟಾಗ ಆತ ಜ್ಞಾನಿಯಾಗುವನು. ಭಗವದ್ಗೀತೆಯಲ್ಲಿಯೂ ಸಹ ಪರಮಾತ್ಮನ ಭಕ್ತಿಗಿಂತಲೂ ಜ್ಞಾನವೇ ದೊಡ್ಡದು ಅಂತ ಹೇಳಿರುವನು. ಅದನ್ನು ಪಡೆಯಬೇಕು. ಅಲ್ಲದೆ 9 ಪೂರ್ಣ ಸಂಖ್ಯೆ, ಆ ಸ್ಥಿತಿಯನ್ನು ಹೊಂದಬೇಕು ಎಂದರ್ಥ. ಅದರ ನಂತರ ಬರುವುದು 10. 0ಯು ಶೂನ್ಯ ಸಂಕೇತ. ಉಳಿದಿರುವುದು 1. ಅದೇ ಜ್ಞಾನ, ಅದೇ ಪರಮಾತ್ಮ. ಇದನ್ನು ತಿಳಿಯದೆ ಆತ ಎಷ್ಟು ಕಾಲ ಕಾಶಿಯಲ್ಲಿದ್ದರೂ ವ್ಯರ್ಥ.